ಅದು ನನ್ನ ಬೆನ್ನಟ್ಟಿಕೊಂಡು ಬಂತು. ನಡೆಯಲು ಯಾರೂ ಮುಂದಾಗಲಿಲ್ಲ. ದೇವಾ, ನನ್ನನ್ನು ಈ ಸಂಕಷ್ಟದಿಂದ ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ನಾನು ಯಾರು, ನಾನು ಏನು ಎಂದು ಅರಿತಂತಹ ನೀನು ಶರಣು ಬಂದ ಬಂದಿದ್ದೆ. ಆದರೆ ನಾನು ಪ್ರಯೋಗಿಸಿದಂತಹ ಅಸ್ತ್ರಕ್ಕೆ ಆಹುತಿ ಸಿಕ್ಕದೆ ಅದು ವಿರಮಿಸುವುದಿಲ್ಲ. ಯಾಕೆಂದು ಬಲ್ಲೆಯಾ? ಯದಾನೇನು ಸಹಸ್ರೇಶು ವತ್ಸವವಿಂದತಿ ಮಾತರಂ ತದಾ ಪುರಾಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಸಾವಿರಾರು ದೇನುಗಳಿದ್ದರೂ ಕರುವು ಹೇಗೆ ತನ್ನ ತಾಯಿಯ ಬಳಿಯೇ ಹೋಗುತ್ತದೋ ಹಾಗೆ ನೀನು ಮಾಡಿರುವಂತಹ ಪಾಪವೇ ನಿಂತಿವೆ. ಆದುದರಿಂದ ನಾನು ಪ್ರಯೋಗಿಸಿದಂತಹ ಅಸ್ತ್ರಕ್ಕೆ ಯಾವುದಾದರೂ ಒಂದು ಅಂಗವನ್ನು ಸಮರ್ಪಿಸು. ದೇವಲೋಕದ ಮಾತೆಯಾದ ಹಾಗಾಗಿ ಈ ಅಸ್ತ್ರಕ್ಕೆ ನನ್ನ ಉಭಯ ಕಣ್ಣುಗಳನ್ನು ಇಡುತ್ತಾ ಇದ್ದೇನೆ. ದೇವ, ನಮ್ಮಿರುವರು ಕುರಿತಾಗಿ ಈ ಸಂದರ್ಭದಲ್ಲಿ ವಿವೇಕದ ಕಣ್ಣಿನಿಂದ ಖಂಡವನ್ನು ನೀನಿದ್ದೆ. ಆದುದರಿಂದ ನಿನ್ನ ಉಭಯ ಕಣ್ಣುಗಳಲ್ಲಿ ನಿನ್ನ ಕಾಮದ ಕಣ್ಣನ್ನು ನನ್ನ ಅಸ್ತ್ರಕ್ಕೆ ಅರ್ಪಿಸು. ಇವನ್ ಯಾರೆಂದು ತಿಳಿಯಿದೆ? ಯಾರು ಸ್ವಾಮಿ? ಕುರಂಗ ನಾಮಕನಾದ ಮಾನವ ಪರಕಾಯ ಪ್ರವೇಶ ಮುಖೇನವಾಗಿ ಜಯತ್ನನ ದೇಹವನ್ನು ಪ್ರವೇಶಿಸಿದ. ಹಾಗೆ ಅತ್ರಿ ಮುನಿಗಳಿಗೆ ತೊಂದರೆಯನ್ನುಂಟು ಮಾಡಿ ಸತ್ತನಾಗಿ ಭೂಲೋಕದಲ್ಲಿ ಕಾಕಾಸುರನಾಗಿ ಅಲೆಯುತ್ತಿದ್ದ. ಅವನಿಗೆ ನಾವು ಮೋಕ್ಷವನ್ನು ಕರುಣಿಸಿದ ಹಾಗಾಯಿತು. ಸತ್ಯಾತ್ಮರಾಗಿ ಧರ್ಮಪಥದಲ್ಲಿ ಸಾಗಿ ಬಂದಂತಹ ನಾವು ಶಾಪಗ್ರಸ್ತರಾಗಿ ಬಂದಂತಹ ಅನೇಕರಿಗೆ ಮೋಕ್ಷವನ್ನು ಕರುಣಿಸಿದ ಹಾಗಾಯಿತು. ಎಲ್ಲರೂ ಶ್ರೀರಾಮನ ಕಾರುಣ್ಯವೆಂದು ಹೇಳುತ್ತಾ ಇದ್ದಾರೆ. ಖಂಡಿತ ಅಲ್ಲ. ಯಾರೆಲ್ಲ ಗುಣಗಣಗಳ ಅಧೀನರಾಗಿರುತ್ತಾರೋ ಅವರಿಗೆ ದೇವರ ಕಾರುಣ್ಯ ಸಿದ್ಧಿಯಾಗುತ್ತದೆ ಎಂಬುದು ನಿಜ. ಹಾಗಾಗಿ ನಾವಿನ್ನು ಮುಂದಕ್ಕೆ ಸಾಗೋಣ. ಜಯ ಹಾಗೂ ಶತಹೃದಯರಿಗೆ ಮಗನಾಗಿ ಹುಟ್ಟಿದವ ಈ ವಿರಾಟ್. ಹುಟ್ಟಿದ ಕ್ಷಣದಲ್ಲೇ ಆಗಸದೆತ್ತರಕ್ಕೆ ಬೆಳೆದು ನಿಂತೆ ನನ್ನ ಈ ದೈತ್ಯಾಕಾರವನ್ನು ಕಂಡು ಎಲ್ಲರೂ ಹೆದರಿ ಓಡುತ್ತಾರೆ. ಆದರೆ ಹಿಂದೆಕೋ ಹಸಿವು ಅಧಿಕವಾಗುತ್ತಾ ಇದೆ. ಏನಿದು ಮಾನವರ ವಾಸನೆ? ಬಿಡಲಾರೆ, ನಡೆಯುತ್ತೇನೆ ಆತ ಕಡೆಗೆ.